ಈ ಮಳೆ ಟೈಮಲ್ಲೂ ಸರಿ, ಚಳಿ ಟೈಮಲ್ಲೂ ಸರಿ, ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೂ ಎಲ್ಲರೂ ಸಹ ಈ ಶೀತ, ಕೆಮ್ಮು, ಜ್ವರ ಇದರ ತೊಂದರೆಯಿಂದ ತುಂಬಾನೇ ಕಷ್ಟಪಡ್ತಾರೆ ಅಲ್ವಾ. ಈ ಟೈಮಲ್ಲಿ ತಿನ್ನೋಕೆ ಬಾಯಿಗೆ ಏನು ಇಷ್ಟ ಆಗೋದಿಲ್ಲ. ಸೊ ಅವರಿಗೆಲ್ಲ ಈ ತರ ಬಿಸಿ ಬಿಸಿಯಾಗಿ ರಸಂನ ಮಾಡಿ ಒಂದ್ಸರಿ ಈ ತರ ಬಿಸಿ ಬಿಸಿ ಅನ್ನಕ್ಕೆ ಹಾಕಿ ಕೊಟ್ಟು ನೋಡಿ, ತುಂಬಾನೇ ಚೆನ್ನಾಗಿರುತ್ತೆ. ಬನ್ನಿ ಹೇಗ್ ಮಾಡೋದು ಅಂತ ನೋಡೋಣ. ಸ್ಟವ್ ನಲ್ಲಿ ಒಂದು ಪ್ಯಾನ್ ಇಟ್ಟು 2 ಟೇಬಲ್ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿ ಬಿಸಿ ಆದ್ಮೇಲೆ 2 ಟೀ ಸ್ಪೂನ್ ಧನಿಯಾ, 2 ಟೀ ಸ್ಪೂನ್ ಜೀರಿಗೆ, 2 ಟೀ ಸ್ಪೂನ್ ಮೆಣಸನ್ನ ಹಾಕಿ ಫ್ರೈ ಆದ್ಮೇಲೆ 10 ಬೆಳ್ಳುಳ್ಳಿ, 10 ರಿಂದ 15 ಸಣ್ಣ ಈರುಳ್ಳಿ ಹಾಕಿ ಬಾಡಿಸ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಸ್ವಲ್ಪ ಕರಿಬೇವು ಸೊಪ್ಪನ್ನ ಹಾಕಿ ಬಾಡಿಸ್ಕೊಳ್ಳೋಣ. 2 ಟೊಮೆಟೊನ ಸಣ್ಣ ಕಟ್ ಮಾಡಿ ಹಾಕಿ ಫ್ರೈ ಮಾಡಿ, ಜೊತೆಗೆ 1/4 ಟೀ ಸ್ಪೂನ್ ಅರಿಶಿನದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ಟವ್ ನ ಆಫ್ ಮಾಡಿ ಬಿಸಿ ಆರಿದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ರುಬ್ಕೊಳ್ಳೋಣ. ಈಗ ಸ್ಟವ್ ನಲ್ಲಿ ಒಂದು ಬಾಂಡ್ಲಿ ಇಟ್ಟು 1 ಟೀ ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿ ಬಿಸಿ ಆದ್ಮೇಲೆ ಸಾಸಿವೆನ ಹಾಕಿ ಸಿಡಿಸ್ಕೊಂಡು 2 ಒಣಮೆಣಸಿನಕಾಯಿ, ಕರಿಬೇವು ಸೊಪ್ಪು, ರುಬ್ಬಿಟ್ಟಿರುವ ಮಿಶ್ರಣ, ಬೇಕಾದಷ್ಟು ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ನೊರೆ ಕಟ್ಟಿ ಬಂದಿದ ತಕ್ಷಣ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಸ್ಟವ್ ನ ಆಫ್ ಮಾಡಿ ಒಂದು ಬೌಲ್ ಗೆ ಹಾಕೊಂಡ್ರೆ ಬಿಸಿ ಬಿಸಿ ರಸಂ ತಯಾರು. ಇದನ್ನ ಅನ್ನಕ್ಕೆ ಹಾಕೊಂಡು ತಿನ್ಬಹುದು, ಇಲ್ಲ ಅಂತಂದ್ರೆ ಸೂಪ್ ತರ ಕೂಡ ಕುಡಿಬಹುದು. ತುಂಬಾನೇ ಚೆನ್ನಾಗಿರುತ್ತೆ. ಸೊ ಖಂಡಿತ ಇದನ್ನ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.